ಪರಿಷತ್ನಲ್ಲಿ ಚಾಮರಾಜನಗರ ಪ್ರಕರಣ ಗದ್ದಲವಾಗ್ತಾ ಇರುವಂತದ್ದು. ಇನ್ನು ಸರ್ಕಾರದ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಪರಿಷತ್ನಲ್ಲಿ ಚಾಮರಾಜನಗರ ಪ್ರಕರಣ ಗದ್ದಲ ನಡೀತಾ ಇರುವಂತದ್ದು. ಸರ್ಕಾರದ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಮೂವರನ್ನ ಗುಂಡಿಕ್ಕಿ ಕೊಂದಿದ್ದಾರೆ, ಉತ್ತರ ಕೊಡಿ, ನ್ಯಾಯಾಂಗ ತನಿಖೆಗೆ ಕೊಡಿ ಅಂತ ಛಲವಾದಿ ಆಗ್ರಹ ಮಾಡಿರುವಂತದ್ದು. ಕಾಲಿಗೆ ಗುಂಡು ಹೊಡಿಬೇಕು, ಎದೆಗೆ ಹೊಡೆದಿದ್ದಾರೆ. ಸರ್ಕಾರ ಮಾಡಿದ ಕೊಲೆ ಅಂತ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಾಪದ ವೇಳೆ ಯತೀಂದ್ರ ಛಲವಾದಿ ನಡುವೆ ವಾಕ್ಸಮರ ನಡೆದಿದೆ. ಪರಿಷತ್ ಕಲಾಪ ಮುಂದೂಡಿದ್ದಾರೆ ಸಭಾಪತಿ ಸಲೀಂ. ಆನ್ಸರ್ ಬೇಡವಾ? ನಿಮ್ಗೆ ಆನ್ಸರ್ ಬೇಡವಾ? ನಿಮಗೆ ಉತ್ತರ ಬೇಡ, ಚರ್ಚೆ ಬೇಡ ಅನ್ಸುತ್ತೆ. ಅದಕ್ಕೆ ವಿರೋಧ ಪಕ್ಷ ನಾಯಕರೇ, ಇದು ಸರಿಯಲ್ಲ. ಇದು ಸರಿಯಲ್ಲ. ನಾನು ಅವರು ಉತ್ತರ ಕೊಡ್ತೀವಿ ಅಂತ ಹೇಳೋದು ಕೂಡ ನೀವು ಸದನವನ್ನು ಈ ತರ ನಡೆಸೋದು ಸರಿಯಲ್ಲ. ದಯವಿಟ್ಟು ಅವ್ರು ಕೊಡಲ್ಲ ಅಂತ ಹೇಳಿದ್ರೆ ಅವ್ರು ಕೊಡಲ್ಲ ಅಂತ ಹೇಳಿದ್ರೆ ನೀವು ಮಾಡಬಹುದಾಯ್ತು. ಅವ್ರು ಕೊಡ್ತೀವಿ ಹೇಳೋದು ಕೂಡ ದಯವಿಟ್ಟು ಸದನ ಸಮಯನ ಹಾಳು ಮಾಡಕ್ ಹೋಗಬೇಡಿ. ಅವ್ರು ಉತ್ತರ ಕೊಡ್ತೀವಿ ಹೇಳಿದಾಗ ಕೂಡ ನಿಮ್ಮ ವಾದ ಮಾಡ್ತೀರಲ್ಲ, ಇದು ಸರಿಯಲ್ಲ. ಈಗ ಸದನ ನಡಿಬೇಕು, ಕ್ವಶನ್ ಆಗ್ಬೇಕು, ಉತ್ತರ ಯಾಕೆ ಅವ್ರು ಕೊಡ್ತೀವಿ ಹೇಳ್ಬೋದು? ಯಾಕೆ ಇದು ಮಾಡ್ತೀರಾ? ಅವರು ಉತ್ತರ ಕೊಡ್ತೀವಿ ಹೇಳಿದರೆ ಅದಾದ್ಮೇಲೆ ನಾವು ತಗೊಳ್ಳೋಣ, ಮಂತ್ರಿಗಳ ಉತ್ತರ ಕೊಡ್ತಾರೆ, ಅದಾದ್ಮೇಲೆ ಇದು ಮಾಡ್ತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಎಲ್ಲ ಮಾತಾಡಿದ್ರೆ ಉತ್ತರ ಬೇಕಲ್ಲ. ವಿಷಯ ತಿಳ್ಕೊಳ್ಳಿ. ಇದು ಸರ್ಕಾರ ಸಮರ್ಪಕ ನೋಡಿ, ಸರ್ಕಾರ ಸಮರ್ಪಕವಾದಂತ ಉತ್ತರ ಕೊಡ್ಲಿಕ್ಕೆ ತಯಾರಿದೆ. ಸರ್ಕಾರ ಸಮರ್ಪಕವಾದ ಉತ್ತರಗಳನ್ನ ಕೊಡ್ಲಿಕ್ಕೆ ತಯಾರಿದೆ. ದಯವಿಟ್ಟು ಸದನದ ನಿಯಮಾವಳಿಯನ್ನ ಪಾಲಿಸಬೇಕು. ತಮಗೆ ಮುಂಚಿತವಾಗಿ ನೋಟಿಸ್ ಕೊಟ್ಟಿಲ್ಲ ಮತ್ತು ಸರ್ಕಾರ